ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಥವಾ ಬೇಗ ತಗೊಂಡ್ ಬಾ. ನನಗಂತೂ ನನ್ನ ಮಗನಿಗೆ ಈ ಪೆನ್ಸಿಲು, ಎರೇಸರು, ಶಾರ್ಪ್ನರು ಕೊಡ್ಸಿ ಸಾಕಾಗ್ಬಿಟ್ಟೈತೆ. ದಿನ ಕೊಟ್ಟು ಕಳ್ಸಿದನ್ನೆಲ್ಲ ಹಾಳು ಮಾಡ್ಕೊಂಡು ಬರ್ತಾನೆ. ಎಕ್ಸಾಮ್ಗೆ ಹೋಗೋಣ ಇವತ್ತು. ಸೊ ಎಕ್ಸಾಮ್ ಚೆನ್ನಾಗಿ ಬರೀಲಿ ಇವತ್ತು. ಯಾವ ಎಕ್ಸಾಮ್ ಇದ್ದಿದ್ದು ನಿಂಗೆ? ಏಯ್ ಬಾಯ್ಲಿ ಈ ಕಡೆ. ಇವತ್ತು ಯಾವ ಸಬ್ಜೆಕ್ಟ್ ಇತ್ತು ನಿಂಗೆ ಎಕ್ಸಾಮು? ಯಾವ ಸಬ್ಜೆಕ್ಟ್ ಇತ್ತಪ್ಪ ಇವತ್ತು ಎಕ್ಸಾಮ್? ಯಾವ ಸಬ್ಜೆಕ್ಟ್ ಇತ್ತು? ಹೊಡಿತೀನಿ ನೋಡಿ. ಈಗ ಮ್ಯಾಥ್ಸ್ ಇರೋದು ನಾಳೆಗೆ. ಇವತ್ತು ಯಾವ್ದು ಬರ್ದ್ಬಿಟ್ಟು ಬಂದೆ? ನೋಡು ನವೀನ್ ಹೆಂಗಾಡ್ತಾನೆ. ನೀವು ಸ್ಕೂಲಲ್ಲಿ ಇವತ್ತು ಯಾವ ಎಕ್ಸಾಮ್ ಬರ್ದೆ? ಕನ್ನಡ ತಾನೆ? ಮತ್ ಮ್ಯಾಥ್ಸ್ ಅಂತೀಯಾ? ನಾನು ಒಂದ್ ಕ್ಷಣ ಗಾಬರಿ ಆಗ್ಬಿಟ್ಟೆ. ಇವತ್ತು ಮ್ಯಾಥ್ಸ್ ರಿವಿಷನ್ ಬರ್ಸವ್ರೆ. ಎಕ್ಸಾಮ್ ಯಾವ್ದು ಬರ್ದೆ? ಕನ್ನಡ ಕೊಟ್ಟಿದ್ರಾ? ಕಾಗುಣಿತ ಅದೆಲ್ಲ ಬರೀರಿ ಅಂತ. ಮತ್ತೆ ನವೀನ್ ಫಸ್ಟ್ ಚೆಕ್ ಮಾಡು ನವೀನ್. ಇವತ್ತು ಯಾವ ಎಕ್ಸಾಮ್ ಇತ್ತು? ಇವತ್ತು ಕನ್ನಡ ಎಕ್ಸಾಮ್ ಅಲ್ವೇನೋ ಇದ್ದಿದ್ದು. ಅಲ್ಲಿ ನೋಡಲಿ ಹೆಂಗಾಡ್ತವನೆ. ಏಯ್ ಎಕ್ಸಾಮ್ ಅಲ್ಲಿ ಏನ್ ಕೊಟ್ಟಿದ್ರು? ತಟ್ಟು ಬಿಡ್ತೀನಿ ಬೈಲಿ. ಇಲ್ಲಿ ಕಾಣಿಸ್ತಾ ಇಲ್ಲ ನಿನ್ ಮುಖನ. ನಿನ್ ಕ್ಯಾಮ್ರಾಗ್ ತೋರಿಸ್ಬೇಕು. ಇವತ್ತು ಎಕ್ಸಾಮ್ ಅಲ್ಲಿ ಏನೇನ್ ಬರ್ದೆ? ಏನೇನ್ ಕೊಟ್ಟಿದ್ರು? ಟೇಬಲ್ಸ್, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮೂರರದು. ಅಷ್ಟನೇ ಇವತ್ತು ಬರ್ದಿದ್ದು? ಇನ್ನೇನು ಪ್ರಾಕ್ಟೀಸ್ ಮಾಡಿಲ್ವಾ? ಬೆಳಿಗ್ಗೆ ಸ್ಕೂಲಿಗೆ ಹೋಗಿದ ತಕ್ಷಣ ಏನ್ ಬರ್ದೆ? ಕನ್ನಡ ಅಕ್ಷರಗಳು. ಅದನ್ನೇ ನಾನು ಕೇಳಿದ್ದು. ನಾನು ಒಂದು ಕ್ಷಣ ಗಾಬರಿ ಆಗ್ಬಿಟ್ಟೆ. ಏನಪ್ಪಾ ನಾನು ಕನ್ನಡ ಪ್ರಾಕ್ಟೀಸ್ ಮಾಡಿಸ್ ಕಳ್ಸಿದ್ದೀನಿ, ಮ್ಯಾಥ್ಸು ಅಂತನಲ್ಲ ಅಂತ. ಕನ್ನಡ ಏನೇನು ಕೊಟ್ಟಿದ್ರು? ಇವತ್ತು ಕನ್ನಡ ತಾನೇ ಎಕ್ಸಾಮ್ ಇದ್ದಿದ್ದು. ಕನ್ನಡ ಎಕ್ಸಾಮ್ ಬರ್ದಾದ್ಮೇಲೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರಾ? ಮ್ಯಾಥ್ಸು ಅಂತಾನೆ ನನ್ಗೆ ಚೌಕ್ ಕೊಡೋದು. ನೀನ್ ಬಾಳ ಇದೆಯಾ ನೀನು. ನಾಳೆ ಮ್ಯಾಥ್ಸು ಪ್ರಿಪೇರ್ ಆಗಿ ಬನ್ನಿ ಅಂದ್ರ ಮ್ಯಾಮು. ಒಂದ್ ಕ್ಷಣ ಗಾಬರಿ ಆಗ್ಬಿಟ್ನಲ್ಲ ನವೀನ್. ಹಿಂಗೆಲ್ಲ ಟೆನ್ಷನ್ ಕೊಡ್ತಾವಲ್ಲ ಈ ಮಕ್ಕಳು. ಸೊ ಫ್ರೆಂಡ್ಸ್, ಇವನ್ಗೆ ನಾಳೆ ಆಕ್ಚುಲಿ ಮ್ಯಾಥ್ಸ್ ಇರೋದು. ಟೆಸ್ಟ್ ಎಕ್ಸಾಮ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಇವನು ನಂಗೆ ನಾನೇ ನೋಡ್ಬಿಟ್ಟು ಆಕ್ಚುಲಿ ಟೈಮ್ ಟೇಬಲ್ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಈಗ ನನಗೆ ಶಾರ್ಪ್ನರ್ ಬೇಕು. ಈಗ ನಾನು ಬೇಗ ರಿವಿಷನ್ ಕೊಡ್ತೀನಿ. ನನಗೆ ಕೆಲಸಗಳಿದೆ. ನಾನು ಕ್ಲೀನಿಂಗ್ ಇವತ್ತು ಕನ್ನಡ ಇರೋದು. 26ಕ್ಕೆ ಮ್ಯಾಥ್ಸ್, 27ಕ್ಕೆ ಹಿಂದಿ. ಈಗ ಇಂಗ್ಲಿಷ್ ಆಗಿದೆ, EVS ಆಗಿದೆ, ಕನ್ನಡ ಆಗಿದೆ. ನಾಳೆ ಮ್ಯಾಥ್ಸ್, ನಾಳಿದ್ದು ಹಿಂದಿ. ಸೊ ಅಥರ್ವಾ ನಾನೀಗ ನಿಂಗೆ ಬೇಗ ಈ ಸಮ್ಸಲ್ಲಿ ಹಾಕೊಟ್ಬಿಟ್ಟು ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಇವನಿಗೆ ಹಾಕೊಟ್ಬಿಟ್ಟು ನಾನು ನೆಕ್ಸ್ಟ್ ನನಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ. ಬಟ್ಟೆಗಳೆಲ್ಲ ಫೋಲ್ಡ್ ಮಾಡೋದಿದೆ. ಜೊತೆಗೆ ಸ್ವಲ್ಪ ನಮ್ಗೆ ಸಮಯ ಸಿಗದೆ ಈವ್ನಿಂಗ್ ಟೈಮು ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ. ಆ ಗ್ಲಾಸ್ ಎಲ್ಲ ಸ್ವಲ್ಪ ಆರ್ಯ ಆ ಥರವೆಲ್ಲ ಮುಟ್ಟಿ ಗಲೀಜ್ ಮಾಡಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡೋದಿದೆ. ಆ ಕೆಲಸಗಳನ್ನ ಮುಗಿಸ್ಕೋಬೇಕು. ಶಾರ್ಪ್ ಬೇರೆ ಪೆನ್ಸಿಲ್ ಕೊಡು ಹೋಗ್ಲಿ, ಬರ್ಕೊಡ್ತೀನಿ. ಹೆಂಗ ಆಡ್ತೋನೆ ನೋಡು ನವೀನ್. ಹಾ ಪೆನ್ಸಿಲ್ ಕೊಡು. ಸೊ ಸಮ್ಸಲ್ಲಿ ಹಾಕೊಟ್ಬಿಡ್ತೀನಿ. ಈಗ ಅವ್ನು ಕುತ್ಕೊಂಡು ಮಾಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ನಾನು ಮತ್ತೆ ನವೀನ್ ಇಬ್ರು ಸೇರ್ಕೊಂಡು ಆರ್ಯನ್ ಕರ್ಕೊಂಡು ಬಂದಿಲ್ಲ. ಆರ್ಯ ಆ್ಯಕ್ಚುಲಿ ನಮ್ಮ ಅಮ್ಮನ ಜೊತೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾನೆ. ಸೊ ಅವ್ರು ಬರೋಷ್ಟರಲ್ಲಿ ನಾವು ಸ್ವಲ್ಪ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಆಯಿತು, ಇಲ್ಲೇ ಬರ್ಕೊಡ್ತೀನಿ. 3+2 ಎಷ್ಟು? 3. ಈ ಕಡೆ ಬರೋ. ಓಪನ್ ಮಾಡ್ತವ್ರೆ ಹೊಸ ಸ್ಕೂಲ್. 3 ಸುಮ್ಮನಿರು ನವೀನ್. 3+2. Fingers. 1, 2, 3, 4, 5. ನೋಡಿ ನಮ್ಮ ಹತ್ರವ ಅಡಿಷನ್ ಮಾಡೋದು ಹಿಂಗೆ ಆಯ್ತಾ. ನೆಕ್ಸ್ಟು ಇನ್ನೊಂದು ಹಾಕ್ಕೊಡ್ತೀನಿ. 4+2. 4 in your mind. 4 in your mind. 2 in your fingers. Okay, ಕೌಂಟ್ ಮಾಡಿ. 1, 2, 3, 4, 5, 6. ವೆರಿ ಗುಡ್. ಗೊತ್ತಲ್ವಾ? ಅಡಿಷನ್ ಮಾಡ್ತೀರಾ ಅಲ್ವಾ? ಓಕೆ ಫ್ರೆಂಡ್ಸ್, ಈಗ ನಾನು ನಿಮ್ಗೆ ಅಡಿಷನ್ ಹಾಕೊಟ್ಬಿಡ್ತೀನಿ. ಮನೇಲಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಈ ಕೆಲಸಗಳಂತೂ ಮುಗಿಯೋದಿಲ್ಲ.
ಸೊ ಅದ್ರಲ್ಲೂ ನೀವ್ ಹೇಳ್ತಾ ಇರ್ತೀರಾ ನಿಮ್ಮಿಬ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ. ಈ ಮನೆ ಕಟ್ಟೋದಕ್ಕಿಂತ ಹೆಚ್ಚಾಗಿ ಕಟ್ಟಿದ್ಮೇಲೆ ಮೇಂಟೈನ್ ಮಾಡೋದು ಇದೆಯಲ್ಲ ಅದು ಬಹಳ ಹೌದು. ಸೊ ಆಮೇಲೆ ಈಗ ತುಂಬಾ ಜನ ಏನ್ ಹೇಳ್ತಾ ಇರ್ತಾರೆ ಗೊತ್ತಾ ನವೀನ್, ನಿಮ್ಮಿಬ್ರು ಜೋಡಿ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ನಿಮ್ ಕಪಲ್ ನೋಡಿದ್ರೆ, ಅಂಡ್ ಒಂಥರ ಶಿವ ಪಾರ್ವತಿ ತರ ನಿಮ್ ಜೋಡಿ ಅಲ್ವಾ, ಅದನ್ನ ಕೇಳ್ದಾಗಂತೂ ನಿಜ ತುಂಬಾ ಖುಷಿ ಆಗುತ್ತೆ. ಬಟ್ ನಾವಿಬ್ರು ಲವ್ ಮಾಡ್ಬೇಕಾದ್ರೆ ಕಷ್ಟ ಪಟ್ಟಿದೀವಲ್ಲ, ಅದಂತೂ ನಾವು ಮದ್ವೆ ಆಗದೇ ಇಲ್ವೇನೋ ಅಂತಾನೆ ಅನ್ಕೊಂಡಿದ್ವಿ. ಸೊ 7 ವರ್ಷದ ಹಿಂದೆ ನಾವು ಲವ್ ಮಾಡ್ಬೇಕಾದ್ರೆ ಹಿಂಗೆ ಇವರು ಅವ್ರ ಮನೆ ವಿಡಿಯೋನ ಒಂದ್ ಮಾಡ್ಬಿಟ್ಟು ನನ್ಗೆ ಕಳ್ಸಿದ್ರು. ನಾವು ಮನೇಲಿ ಇನ್ನೂ ಹೇಳ್ಕೊಂಡಿರ್ಲಿಲ್ಲ. ಅವಾಗ ನಾನು ಆ ವಿಡಿಯೋ ಏನ್ ಮಾಡ್ಬಿಟ್ಟಿದೀನಿ, ನನ್ ಗ್ಯಾಲರಿಲಿ ಇಟ್ಬಿಟ್ಟಿದೀನಿ. ನಮ್ಮ ಯಾವ್ದಕ್ಕೂ ಫೋನ್ ಇಸ್ಕೊಂಡವ್ರೆ ನಂದು. ಸೊ ಆ ಟೈಮಲ್ಲಿ ಅವರು ವಿಡಿಯೋ ನೋಡ್ಬಿಟ್ಟು ಗೊತ್ತಾಗೋಯ್ತು ಅವ್ರಿಗೆ, ಇವನ್ ಯಾಕೆ ಹಿಂಗ್ ಕಳ್ಸೋನೆ ಅಂತ. ಆಮೇಲೆ ವಿಚಾರಗಳೆಲ್ಲ ಗೊತ್ತಾಗೋಯ್ತು. ಸೊ ಸ್ಟಾರ್ಟ್ ಆಯ್ತು ನಮ್ಮನೆ ಜಗ್ಲ. ಒಡ್ಸ್ಕೊಂಡಿದೀನಿ ನಾನು ಈ ವಿಚಾರಕ್ಕೆ. ಸೊ ಒಡಿಸ್ಕೊಂಡು ಆಮೇಲೆ ವಿಚಾರ ಎಲ್ಲ ಗೊತ್ತಾಯ್ತು. ಇಲ್ಲ ಬೇಡ, ಹುಡುಗ ಬೇಡ, ಗೌರ್ನಮೆಂಟ್ ಜಾಬ್ ಅಲ್ಲಿರೋ ಹುಡುಗನೇ ಬೇಕು ಅಂತ ಅನ್ಕೊಂಡು ಏನ್ ಹೊಡಿತಾವ್ರೆ ನಂಗೆ ಬೇಡ ಅಂತ. ನಾನಿಲ್ಲ, ಮದ್ವೆ ಆದ್ರೆ ಅವ್ರನ್ನೇ ಆಗೋದು ಅಂತ ಅನ್ಕೊಂಡು. ಇವರು ಅಷ್ಟೇ. ಸೊ ಅವ್ರ ಮನೇಲಿ ಏನು, ಅವ್ರ ಮನೇಲಿ ಗೌರ್ನಮೆಂಟ್ ಜಾಬ್ ಅಲ್ಲಿರೋ ಹುಡುಗನೇ ಮದ್ವೆ ಮಾಡ್ಬೇಕು ಅಂತಂದ್ರೆ ಬೇಡ ಬಿಡು, ನಮ್ಗೂ ಏನ್ ಬೇಡ ಹುಡುಗಿ ಅಂತ ಅನ್ಕೊಂಡು. ಹಾ. ಸೊ ಹಂಗೆ. ಸೊ ಅವಾಗ ನಮಗ್ ತಲೆ ಕೆಟ್ಟೋಗಿತ್ತು, ಮುಗೀತು, ನಾವು ನಮ್ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡಕ್ ಆಗಲ್ಲ, ನಾವು ಮದ್ವೆ ಆಗೋದಿಕ್ ಆಗಲ್ಲ. ಸೊ ನಾವು ಹಿಂಗೆ ಇದನ್ನ ಇಲ್ಲಿಗೆ ನಿಲ್ಸ್ಬಿಡ್ಬೇಕಾಗತ್ತೆ, ನಾವು ಮದ್ವೆ ಆಗಕ್ಕಂತೂ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಅಲ್ಲಿ ನೋಡಿ, ಅಲ್ಲಿ ನೀಟಾಗಿ ಒರೆಸಿ ಇಲ್ಲಿ ಸ್ವಲ್ಪ. ಸೊ ಅನ್ಕೊಂಡಿದ್ವಿ. ಅದಾದ್ಮೇಲೆ ಏನಾಯ್ತು ಅಂತ ಅಂದ್ರೆ, ಹಿಂಗೇನೆ ನನ್ನ ಫ್ರೆಂಡ್ ಒಬ್ಳು, ನೀನ್ ಏನಕ್ಕೆ ಯಾರಾದ್ರೂ ಒಳ್ಳೆ ಜ್ಯೋತಿಷಿಗಳನ್ನ, ಆಸ್ಟ್ರಾಲಜರ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂದ್ರು. ನಮ್ಗೆ ಅದ್ರಲ್ಲೆಲ್ಲ ನಂಬಿಕೆ ಇದೆಯಾ, ಏನ್ ಕಾಂಟ್ಯಾಕ್ಟ್ ಮಾಡೋದು ಅಂತ ಅನ್ಕೊಂಡಿದ್ವಿ. ಆಮೇಲೆ ಓಕೆ ಅಂತ ಅಂದ್ಬಿಟ್ಟು ನಾನು ಕವಿತಾ ಜಿ ಅನ್ನೋರ್ನ ಈ ಆಸ್ಟ್ರೋಟಾಕ್ ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವರಿಗೆ ಫಸ್ಟ್ ನಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಟೈಮಿಂಗ್ಸ್ ಎಲ್ಲ ಕೇಳ್ತಾರಲ್ಲ, ಅದನ್ನ ಕೊಟ್ವಿ ಅಲ್ವಾ ನಮಗೆ. ಅದನ್ನ ಕೊಟ್ಟಿದ ತಕ್ಷಣ ಅವ್ರು ಅದನ್ನ ನೋಡ್ಬಿಟ್ಟು ಅವ್ರು ಹೇಳಿದ್ರು, ನಿಮ್ಗೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ ಅಲ್ವಾ ಅಂತ. ನಾವು ಶಾಕ್ ಆಗ್ಬಿಟ್ವಿ. ಇವ್ರಿಗೆ ಹೆಂಗ್ ಹೇಳಿದ್ರು ಇಶ್ಯೂಸ್ ಇದೆ ಅಂತ, ಹೆಂಗ್ ಹೇಳ್ತವ್ರು ಇವ್ರು ಅಂತ ಅನ್ಬಿಟ್ಟು ನಾವು ಅನ್ಕೊಂಡ್ವಿ. ಅದಾದ್ಮೇಲೆ ಅವರು ಹೇಳಿದ್ರು, ಏನು 100% ನಿಮ್ ಮದ್ವೆ ಆಗೋ ಚಾನ್ಸಸ್ ಇದೆ, ಬಟ್ ಫ್ಯಾಮಿಲಿ ಇಶ್ಯೂಸ್ ಇದೆ ಅಂತ ಅವ್ರು ಹೇಳಿದ್ರಲ್ಲ. ಅಂದ್ರೆ ನಾವೇನು ಡೀಟೇಲ್ಸ್ ನ ಕೊಡದೆ ಅವ್ರು ಅದನ್ನ ಹೇಳಿದಾಗ ನಮ್ಗೆ ನಿಜ ಶಾಕ್ ಅನ್ಸ್ತು, ಬಟ್ ನಂಬಿಕೆನೂ ಕೂಡ ಬಂತು. ಅವಾಗ ಏನು ಒಂದ್ ಸ್ವಲ್ಪ ನಮ್ಗೆ ನಂಬಿಕೆ ಬಂತು. ನಂಬಿಕೆ ಬಂದಾದ್ಮೇಲೆ ನಾವು ಕಂಪ್ಲೀಟ್ ಡೀಟೇಲ್ಸ್ ನ ಅವ್ರಿಗೆ ಕೊಟ್ವಿ. ಈ ತರ ಹಿಂಗೆ ನಮ್ಮ ಮನೇಲಿ ಗವರ್ನಮೆಂಟ್ ಜಾಬ್ ಅಲ್ಲಿರೋ ಹುಡುಗನೇ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಇನ್ನು ಅವ್ರ ಮನೇಲೂ ಕೂಡ ಹಿಂಗೆ ಅವರೇ ಬೇಡ ಅಂದ್ರೆ ನಮಗೂ ಬೇಡ ಬಿಡು ಅನ್ಕೊಂಡು ಈ ತರ ಎಲ್ಲ ಹೇಳ್ತಿದ್ರು ಅಂತ ನಾವು ಅವ್ರ ಹತ್ರ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಶೇರ್ ಮಾಡಿದ್ವಿ. ಅವ್ರು ಅದನ್ನ ಶೇರ್ ಮಾಡಾದ್ಮೇಲೆ ಆಕ್ಚುಲ್ ಆಗಿ ತುಂಬಾ ನೀಟಾಗಿ ಅವ್ರು ನಮ್ಗೆ ಹೇಳಿದ್ರು ಏನಕ್ಕೆ ಹಿಂಗೆಲ್ಲ ಆಗ್ತಾ ಇದೆ. ನಾವು ಅವ್ರ ಜೊತೆ ಒಂದ್ ಸ್ವಲ್ಪ ಕಾನ್ವರ್ಸೇಷನ್ ಮಾಡಾದ್ಮೇಲೆ ನಮ್ ಲೈಫಲ್ಲಿ ಏನಕ್ಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ಅನ್ಬಿಟ್ಟು ಅವರು ಹೇಳಿದ್ರು. ಅದು ಹೇಳಾದ್ಮೇಲೆ ಅವ್ರು ಇನ್ನೊಂದ್ ಮಾತು ತುಂಬಾ ಇದಾಗಿ ಹೇಳಿದ್ರು. ಅದೇನಂತ ಅಂದ್ರೆ, ಇನ್ ಕೆಲವೇ ತಿಂಗಳಲ್ಲಿ ನಿಮ್ ಫ್ಯಾಮಿಲಿ ಎಲ್ಲ ನಿಮ್ ಮದ್ವೆಗೆ ಒಪ್ಕೊಂಡು ನಿಮ್ ಮದ್ವೆ ಆಗತ್ತೆ ಅಂತ ಅನ್ಬಿಟ್ಟು. ಸೊ ನಮ್ಗೆ ಅದನ್ನ ನಂಬೋದಿಕ್ಕೆ ಆಗ್ಲಿಲ್ಲ. ಇದೇನ್ ಹಿಂಗ್ ಹೇಳ್ತಾ ಇದಾರಲ್ಲ. ಸೊ ಬಟ್ ಅವ್ರು ಅದನ್ನ ಹೇಳಾದ್ಮೇಲೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಅನ್ಸ್ತು, ಎಲ್ಲೋ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ಸ್ತು, ಒಂದು ಹೋಪ್ಸ್ ಅಂತೂ ಬಂತು ಅವ್ರು ಹೇಳಾದ್ಮೇಲೆ. ಅವ್ರು ಹೇಳ್ದಂಗೆ ಎಷ್ಟು ಒಂದ್ 2-3 ತಿಂಗಳಿಗೆ ಆಗೋಯ್ತು. ಅಂದ್ರೆ ಅವ್ರ ಮನೇಲಿ ನಮ್ಮ ಮನೇಲೂ ಕನ್ವಿನ್ಸ್ ಆಗ್ಬಿಟ್ರು, ಆಮೇಲೆ ಇವ್ರ ಮನೇಲೂ ಕೂಡ ಒಪ್ಕೊಂಡ್ರು. ಸೊ ನಮ್ದು ಎಂಗೇಜ್ಮೆಂಟ್ ಆಗೇ ಹೋಯ್ತು. ಸೊ ಹಂಗೆ ಲೈಫಲ್ಲಿ ನಾವು ಹೋಪ್ಸೇ ಕಳ್ಕೊಬಿಟ್ಟಿರ್ತೀವಿ. ಯೋಚನೆ ಮಾಡೋದಕ್ಕಿಂತ ಕೆಲವು ಸಮಯದಲ್ಲಿ ನಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡೋ ಅಂತವ್ರು, ನಮ್ಗೊಂದು ಡೈರೆಕ್ಷನ್ ವ್ಯಕ್ತಿ ಸಿಗ್ಬೇಕು ನಮ್ಗೆ ಗೈಡ್ ಮಾಡೋರು. ಸೊ ಅವ್ರು ಸಿಕ್ಕಿದ್ರೆ ನಮ್ ಪ್ರಾಬ್ಲಮ್ಸ್ಗೆಲ್ಲ, ಅದು ಯಾವ್ದಾದ್ರು ರಿಲೇಶನ್ಶಿಪ್ ಪ್ರಾಬ್ಲಮ್ ಆಗಿರ್ಬೋದು, ಮದ್ವೆದಾಗಿರ್ಬೋದು, ಅಥವಾ ಕೆರಿಯರ್ದಾಗಿರ್ಬೋದು ಅಲ್ವಾ, ಆ ಟೈಮಲ್ಲಿ ಕರೆಕ್ಟಾಗಿ ಒಂದು ವ್ಯಕ್ತಿ ನಮ್ಗೆ ಸಿಗ್ಬೇಕು, ನಮ್ಗೆ ಗೈಡ್ ಮಾಡೋದಕ್ಕೆ, ನಮ್ಗೆ ಡೈರೆಕ್ಷನ್ ಕೊಡೋದಕ್ಕೆ. ಸೊ ಅದು ನಂಗೆ ಈ ಆಸ್ಟ್ರೋಟಾಕ್ ಆ್ಯಪ್ ಇಂದ ಸ್ವಲ್ಪ ನಮ್ಗೆ ಯೂಸ್ ಆಯ್ತು, ಸಮಾಧಾನ ಆಯ್ತು ಆ ಟೈಮಲ್ಲಿ. ಅದು ಯಾವುದೇ ವಿಚಾರ ಆಗಿದ್ರು ನಾವು ಅವ್ರ ಹತ್ರ ಮಾತಾಡ್ಬೋದು. ಬಟ್ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ಫಸ್ಟ್ ಕಾನ್ವರ್ಸೇಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಲ್ಲ, ಆಗ ಫಸ್ಟ್ ಕಾನ್ವರ್ಸೇಷನ್ ಫ್ರೀ ಆಗೇನೆ ಇರುತ್ತೆ. ಅವ್ರ ಜೊತೆ ನಾವು ಫ್ರೀ ಆಗಿ ಕಾನ್ವರ್ಸೇಷನ್ ಮಾಡ್ಬೋದು. ಆಮೇಲೆ ಆ ಆ್ಯಪ್ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಯಾವುದೇ ಫೈನಾನ್ಷಿಯಲ್ ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್ಮು, ಕೆರಿಯರ್ ಪ್ರಾಬ್ಲಮ್ಮು ಯಾವುದೇ ಇದ್ರೂ ಕೂಡ ನೀವು ಅವ್ರ ಜೊತೆ ಮಾತಾಡಿ
ಸೊಲ್ಯೂಷನ್ ಸಿಗುತ್ತೆ, ಒಂದು ಸಮಾಧಾನನೂ ಕೂಡ ಸಿಗುತ್ತೆ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ. ಅದು ಕ್ಲೀನ್ ಆಯ್ತಾ? ಅಲ್ಲಿ ಮೇಲ್ಗಡೆ ಗ್ಲಾಸು ಹಂಗೆ ಕ್ಲೀನ್ ಮಾಡ್ಬಿಡಿ. ಅದು ಸ್ವಲ್ಪ ಇದಾಕೊಬೇಕು ನಾನು, ಏನ ಲ್ಯಾಡರ್ ಹಾಕೊಬೇಕು. ಅದು ಹಾಕೊಂಡು ಲ್ಯಾಡರ್ ತಂದ್ಬಿಡ್ತೀನಿ. ಸರಿ. ಸೊ ನಾನು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಸ್ಟ್ರೋಟ್ಯಾಕ್ ಲಿಂಕನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನು. ಕ್ಲೀನಿಂಗ್ ಎಲ್ಲ ಆಯಿತು. ಸ್ವಲ್ಪ ಏನೋ ಮನೇಲೆ ಇತ್ತು, ಒಂಥರ ಫುಲ್ಲು ಸೆಕೆ ಅಲ್ವಾ, ಆಯ್ತಾ ಇಲ್ಲ ಮನೆ ಬೇರೆ ನೋಯ್ತೈತೆ. ಹೊರಗಡೆ ಒಂದು ರೌಂಡು ಹೋಗಿ ಬರೋಣ, ಇವಳು ಏನೋ ದೀಪಕ್ ಜೋಡ್ರಿಗೆ ಹೋಗ್ಬೇಕು ಅಂತ ಇದ್ರು. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೆ. ತಲೆ ಯಾಕೆ ನೋವ್ತಾ ಇದೆ ನಿಮಗೆ? ಯಾಕೆ ಅಂತ ಗೊತ್ತಿಲ್ಲ, ತಲೆ ಸಿಕ್ಕಾಬಿಡೆ ನೋಯ್ತಿದೆ. ಒಂದು ತಗೊಂಡೆ ಟ್ಯಾಬ್ಲೆಟು. ನಿಮ್ಮ ವಾಯ್ಸು ಚೇಂಜ್ ಆಗ್ತೈತೆ. ಯಾಕೋ ಆಯ್ತಲ್ಲ. ಯಾಕೆ? ಹುಷಾರ್ ತಪ್ಪು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಡೀರಿ ಡಾಕ್ಟರ್ ಹತ್ರ ಹೋಗೋಣ. ಇಮಿಡಿಯೇಟ್ ಆಗಿ ಏನು ಹುಷಾರ್ ತಪ್ಪಕ್ಕಿಂತ ಮುಂಚೆ ಹೋಗ್ತಾರ. ನಮ್ಮ ಅಪ್ಪ ಹುಷಾರ್ ತಪ್ಪಿಲ್ಲ ತಾನೆ? ಹುಷಾರ್ ತಪ್ಪೋ ತರ ಇದ್ದೀನಿ, ಇನ್ನೂ ತಪ್ಪಿಲ್ಲ. ನಮ್ಮ ಮನೆಯ ಆಧಾರ ಸ್ತಂಭ ನಿಮ್ಮಪ್ಪ. ಆಧಾರ ಸ್ತಂಭ ಅಂದ್ರೇನು? ಪಿಲ್ಲರ್. ಅಯ್ಯೋ ಮಳೆ ಬರಂಗೈತಾ? ಫುಲ್ ಶೆಕೆ ಆಗ್ತೈತಲ್ವಾ ಇವತ್ತು? ಎಲ್ಲೋ ಮಳೆ ಆಗ್ತಿರೋ ತರ ಫೀಲು. ಎಲ್ಲೋ ಮಳೆಯಾಗಿದೆ ಎಂದು ಸೌಂಡ್ ಗುಡುಕ್ತೈತಾ? ಗುಡುಕ್ತೈತಾ? ಇಲ್ಲೇ ಸರಿ ನಡೀರಿ, ಆಯ್ತು. ಎಲ್ಲೋ ಮಳೆಯಾಗಿದೆ. ಆ ಮೂವಿ ಹೆಸರೇನು? ಮನಸಾರೆ. ನೋಡಿಲ್ಲ ನಾನು. ಇದಂತ ಹಿಂದಿರ್ತಾರ ಇದು. ನೋಡಿಲ್ಲ. ತಿಕ್ತಿಟ್ಲು ತರ ಐತೆ ಮೂವಿ. ನಾನು ನೋಡಿಲ್ಲ. ತಿಕ್ಲು ತರ ಇಷ್ಟ ಆಗುತ್ತೆ. ನನಗಂತವ್ ಇಷ್ಟ ಆಗಲ್ಲ ಆಕ್ಚುಲಿ. ಬುಲೆಟ್ ಒಳಗಡೆ ಐತೆ, ಬುಲೆಟ್ ತಂದಿಲ್ಲ, ಕೀ ತಂದಿಲ್ಲ. ಏ ಬಾರೋ, ಏನಕ್ಕೆ? ಡಿಯೋ ಕೀ ಐತಲ್ಲ, ಬಾಕಂದ ಇದ್ರಲ್ಲಿ ಹೋಗೋಣ. ಈಗ ಬಾ, ಈಗ ತೆಗಿಯಕ್ ಆಗಲ್ಲ, ಈಗ ಆಲ್ರೆಡಿ ಇನ್ನ ನಾಳೆ ಹೋಗೋಣ ಬಾ. ಬಾರೋ. ಕೊಡಪ್ಪ ಕೀನಾ, ಕೀ ಕೊಡಪ್ಪ, ಕೀ ನೋಡಿ ಫ್ರೆಂಡ್ಸ್, ನಾನು ಹೆಂಡತಿಗೆ ಗಾಡಿ ತೆಗಿಯಕ್ಕಾಗಲ್ಲ ಹಿಂಗೆ ಉಲ್ಟಾ ಮಾಡಿ ನಿಲ್ಸ್ಬಿಡ್ತೀನಿ. ಅಯ್ಯೋ, ಏನು ಬಂಟು ಬಂದ್ಬಿಟ್ಟು ಅಲ್ಲಿ ನಲ್ಲಿ ತಿರ್ಗಿಸ್ತಾನೆ ಅಂತ ಅಡ್ಡ ನಿಲ್ಸಿರೋದು. ಕಾರ್ ಓಡಿಸ್ತೀನಿ ಅಂದ್ಮೇಲೆ ಆ ಗಾಡಿ ತೆಗಿಯಕ್ಕಾಗಲ್ವಾ ನಂಗೆ? ತಗೊಳಕ್ ಬರಲ್ಲ. ನೋಡಿ ಹೆಂಗ್ ಹೇಳ್ತಾರೆ ನವೀನ್ ಅವರು ನನ್ನ ಬಗ್ಗೆ, ಈ ತರ ಹೇಳ್ತಾರೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನವೀನ್ ನನ್ಗೆ ಹಿಂಗೆಲ್ಲ ಹೇಳ್ಬಿಟ್ಟು ಬೇಜಾರು ಮಾಡಿದ್ದಾರೆ, ನನ್ಗೆ ತೆಗಿಯಕ್ ಬರಲ್ಲ ಅಂತ. ಸಿಕ್ಕಾಪಟ್ಟೆ ಈ ತರ ವಿಚಾರಗಳನ್ನೆಲ್ಲ ವೀಕ್ ಅವಳು. ಆಯ್ತು ಬಿಡಿ. ಒಂದ್ ಮೇಲೆ ಹಚ್ಚಿದ್ರು ತಗೊಡು. ನಂಗೆ ಲೈಫಲ್ಲಿ ಈ ಥರ ರಿಸ್ಕ್ಗಳೆಲ್ಲ ತಗೊಂಡು ಬೀಳೋದು, ನಿಮ್ಮ ಥರ ಏನಾದರೂ ಇಲ್ಲಿ ಒಂದು ಮಾಪ್ ಮಾಡ್ತಾ ಇರಲಿ, ಓವರ್ ಮಾಪ್ ಮಾಡೋಕ್ಕೆ ಹೋಗೋದು, ಅಲ್ಲೇನಾದ್ರು ಮುರ್ಕೊಳ್ಳೋದು, ಕಾಲು ಗಾಯ ಮಾಡ್ಕೊಳ್ಳೋದು, ರಿಸ್ಕ್ ಎಲ್ಲ ನಂಗೆ ತಗೊಳಕ್ಕಾಗಲ್ಲ. ನಾನು ತುಂಬ ಸೂಕ್ಷ್ಮ ಈ ಥರ ವಿಚಾರದಲ್ಲೆಲ್ಲ. ನಂಗೆ ಒಂಚೂರು ನೋವಾದರೂ ತಡ್ಕೊಳಕ್ಕಾಗಲ್ಲ. ನೋಡಿ, ನಾನು ಈ ಕಡೆ ಹೋಗೋಣ, ಗೋಬಿ ಏನಾದರೂ ಹಾಕಿದ್ರೆ ಇವತ್ತಾದರೂ ತಿನ್ಕೊಂಡು ಹೋಗೋಣ ಅಂತ. ನಮ್ಮ ಆಸೆ ಹಂಗಿದೆ. ಹೌದು. ಓಹೋ ಹೋ ಹೋ. ಗಂಡ ಅಂತ ಇರೋದೇನಕ್ಕೆ? ಸಾಕಾಗಿ ಬಂದಿರ್ತೀವಿ, ಮತ್ತೆ ಈ ಓಡಿಸೋದು ಪಡ್ಸೋದು ಎಲ್ಲ ಬೇಜಾರು. ಇರುಕಂದ ಹತ್ತ ತನಕ. ಬನ್ನಿ ನನ್ನ ಜೊತೆ ಒಂದು ಕಾಫಿ ಕುಡ್ಕೊಂಡು ಬನ್ನಿ, ರಿಲ್ಯಾಕ್ಸ್ ಆಗುತ್ತೆ. ಹೋಗೋಣ. ನಾನು ಗೋಬಿ ತಿಂದಾದ್ಮೇಲೆ ನೀವಲ್ಲಿ ಕಾಫಿ ಕುಡೀರಿ. ಇವ್ರು ಯಾಕೋ ಹಾಕಲ್ಲ ಅನ್ಸುತ್ತೆ ಗೋಬಿನ. ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಬೇರೆ ಕಡೆ ತಿನ್ನೋಕ್ಕೆ ಅಲ್ಲಿ ಆನ್ ದಿ ವೇ ಸಿಗುತ್ತೆ, ಹೋಗ್ಬೇಕಾದ್ರೆ ಅಲ್ಲೇ ತಿನ್ನೋಣ ಅಷ್ಟೇ. ಫ್ರೆಂಡ್ಸ್, ಆ್ಯಕ್ಚುಲಿ ಅಲ್ಲಿ ಗೋಬಿ ಹಾಕಿರ್ಲಿಲ್ವಲ್ಲ, ಇಲ್ಲಿ ಕಾಫಿ ಹೌಸಿಗೆ ಬಂದ್ವಿ. ನವೀನವ್ರು ಹೇಗಿದ್ರು ಸ್ವಲ್ಪ ತಲೆ ನೋವ್ತಿದೆ ಅಂತ ಅಂದ್ರಲ್ಲ, ಸೊ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ. ಆಮೇಲೆ ಇನ್ನೊಂದೇನಂತಂದರೆ, ನಾವು ಹೊರಟಿದ್ದು ಕೂಡ ಲೇಟ್ ಆಯಿತು. ದೀಪಕ್ ಜ್ಯುವೆಲ್ರಿ ಶಾಪು ಕ್ಲೋಸ್ ಆಗಿತ್ತು, ಅವ್ರೇನೋ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಹೊರಟ್ಬಿಟ್ಟಿದ್ರು. ಸೊ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ನಾವು ಇಲ್ಲಿ ಕಾಫಿ ಆರ್ಡರ್ ಮಾಡಿದ್ರು ನವೀನ್, ನಾನು ಬಾಳೆಕಾಯಿ ಬಜ್ಜಿನ ಆರ್ಡರ್ ಮಾಡಿದೆ. ಹಾಗೆಯೇ ಅಥರ್ವನ್ಗೆ ಒಂದು ವೆಜ್ ಬರ್ಗರ್ನ ಆರ್ಡರ್ ಮಾಡಿದ್ವಿ. ಸೊ ಈಗ 3 ಜನನು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಟೈಮ್ ಆಯಿತಾ, ಸುಮಾರು ಸಲ ಇಲ್ಲಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೊಂದ್ಸಲ ಟ್ರೈ ಮಾಡಬೇಕು ಅಂತ. ಅದರಲ್ಲೂ ನವೀನ್ ಅವ್ರಿಗೆ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಅವ್ರಿಗೆ ಈ ಥರ ಹೊಸದಾಗಿ ಯಾರಾದರೂ ಏನಾದರೂ ಸ್ಟಾರ್ಟ್ ಮಾಡಿರ್ತಾರೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅವರು ಅಲ್ಲಿ ಟೇಸ್ಟ್ ಮಾಡೋದು, ಫಸ್ಟು ಅಲ್ಲಿ
ಹೋಗಿ ಏನಾದರೂ ತೊಗೊಳೋದು ಅದನ್ನ ಮಾಡೇ ಮಾಡ್ತಾರೆ. ನಾನು ಅದನ್ನು ಸೈಲೆಂಟಾಗಿ ಗಮನಿಸ್ತಾ ಇರ್ತೀನಿ. ಅವ್ರಿಗೆ ಅದು ಕಣ್ಣಿತ್ತು ಅಲ್ಲಿ ಕಾಫಿ ಹೌಸಲ್ಲಿ ಒಂದಿನ ಹೋಗಬೇಕು ಅಲ್ಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಫೈನಲಿ ಇವತ್ತು ಕರ್ಕೊಂಡು ಬಂದರು. ಸೊ ಅವರಿಗೆ ಫಿಲ್ಟ್ರ್ ಕಾಫಿ ತೊಗೊಂಡ್ರು, ಅವ್ರು ಅದನ್ನು ಕುಡಿತಾ ಇದ್ದಾರೆ. ಈ ಬಿಲ್ಡಿಂಗಲ್ಲೇ ಅದು ಸೂಪರ್ ಮಾರ್ಕೆಟ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲಿ ಇದಿದೆ ಏನು ಶಿವಕುಮಾರ ಸ್ವಾಮೀಜಿ ಕನ್ವೆನ್ಷನ್ ಅಂತ ಅಂದ್ಬಿಟ್ಟು, ಅಲ್ಲೇ ಶಿವದು ಎಂಗೇಜ್ಮೆಂಟ್, ನನ್ನ ತಮ್ಮನ ಎಂಗೇಜ್ಮೆಂಟ್ ಫಂಕ್ಷನ್ ಆಗಿದ್ದು. ಅದ್ರ ಕೆಳಗಡೆನೇ ಈ ಥರ ಕಾಫಿ ಹೌಸ್ ಅಂತ ಅಂದ್ಬಿಟ್ಟು ಆ ಸ್ಪೇಸ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಮಾಡಿದ್ದಾರೆ. ಟೇಸ್ಟ್ ಮಾಡಿದೆ, ಬಜ್ಜಿ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಕಾಫಿನೂ ಕೂಡ ತುಂಬ ಚೆನ್ನಾಗಿತ್ತಂತೆ, ಬರ್ಗರು ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ನಾನು ಇದೊಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ತೊಗೊಂಡೆ. ಮಿಲ್ಕ್ ಶೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು. ತೊಗೊತೀಯಾ? ಬೇರೆ ಏನಾದರೂ ನೋಡೋಣ. ಅಲ್ಲ, ಈಗ ಎಕ್ಸಾಮ್ಗೆ ಅವ್ನು ಕಾನ್ಸಂಟ್ರೇಷನ್ ಹಾಳಾಗುತ್ತೆ ನೋಡಿ. ಸ್ಟೋರಿ ಬುಕ್ಕು ಅದರ ಆಮೇಲೆ ಸಮ್ಮರ್ ಹಾಲಿಡೇಸಿಗೆ ತೊಗೊಳುವಂತೆ. ಈ ಥರದ್ದೆಲ್ಲ ತೊಗೊಳ್ತೀನಿ. 24 ಶೇಡ್ಸ್ ಇದ್ರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ. ಬ್ರಷ್ ಮಾಡ್ಬೋದು ಆಯಿತಾ. ನನಗೆ ಬೇಕಾಗಿರೋದು ಏನಾದರೂ ತೊಗೊಳ್ಳೋಣ. ಸುಮ್ಮನೆ ಸೊ ಅಲ್ಲಿಂದ ಅಲ್ಲಿ ಸೂಪರ್ ಮಾರ್ಕೆಟ್ ಇದೆ ಅಂತ ಹೇಳಿದ್ನಲ್ಲ, ಅಥರ್ವ ಅವ್ರ ಪಪ್ಪನ ಕರ್ಕೊಂಡು ಬಂದ. ಅವ್ನು ಬಂದ ತಕ್ಷಣ ಅವ್ನ ಕಣ್ಣು ಹೋಗೋದು ಬುಕ್ಸು ಮತ್ತು ಈ ಕ್ರಯನ್ಸು ಅದು ಇದು ಅಂತ. ಈಗ ಅವನು ಸ್ಟೋರಿ ಬುಕ್ಸ್ ತೊಗೊತೀನಿ ಅದು ಇದು ಅಂತ ಹೇಳ್ತಾ ಇದ್ದ. ನಾನು ಬೇಡ, ಈಗ ಇನ್ನೊಂದು ಸಿಲೆಬಸ್ಸೇ ಅಷ್ಟೊಂದಿದೆ ಈಗ ಅವ್ನು ಓದ್ಕೊಳ್ಳೋದಕ್ಕೆ, ಈಗ ಸದ್ಯಕ್ಕೆ ಬೇಡ, ಫಸ್ಟ್ ಅದನ್ನು ಮುಗಿಸು ಅಂತ ಕನ್ವಿನ್ಸ್ ಮಾಡಿದೆ. ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಇದೇ ಗಣೇಶ ಪುಳಿಯೋಗರೆ ಬರ್ತಾ ಇದ್ದಿದ್ದು, ನೆನಪಾಯ್ತು ನಮಗೆ ನಿಮಗೆ? ಗಣೇಶ ಪುಳಿಯೋಗರೆ ಬರ್ತಾ ಇರಲಿಲ್ಲ. ಗಣೇಶ ಪುಳಿಯೋಗರೆ ಈಗ ಗಣೇಶದಲ್ಲಿ ಶಾವಿಗೆ ಬರುತ್ತೆ, ಗಣೇಶ ಶಾವಿಗೆ. ಅದಾದಮೇಲೆ ಹಾಗೆ ಅದು ಇದು ಅಂತ ಅಂದ್ಕೊಂಡು ನಿಪ್ಪಟ್ಟೆಲ್ಲ ಇಷ್ಟ ನನಗೆ, ಚಕ್ಲಿ ನಿಪ್ಪಟ್ಟೆಲ್ಲ. ಬಟ್ ಅಲ್ಲಿ ನಿಪ್ಪಟ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದನ್ನು ತೊಗೊಂಡೆ. ಹಂಗೆ ಬೇರೆ ಏನಾದರೂ ಇದ್ದರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಏನೋ ಹೊಸ ಥರದ್ದು ಏನಾದರೂ ಅನಿಸಿದ್ರೆ ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನಮ್ಮ ಅಥರ್ವ ಬಂದ್ಬಿಟ್ಟು ಅವ್ನು ಯೂಶಲಿ ಅವ್ನಿಗೆ ಹೇಳಿದ್ನಲ್ಲ, ಅವ್ನಿಗಿನ್ನೇನು ಇಲ್ಲ, ಅವ್ನಿಗೆ ಚಿಪ್ಸ್ ಏನೋ ತೋರಿಸ್ತಾ ಇದ್ದೀನಿ ರೇಗ್ಸೋದಕ್ಕೆ, ಇದನ್ನು ಬಂಟು ಕೊಡಿಸ್ತೀನಿ ಅಂತ. ಬಟ್ ಅವನು ಏನು ರೆಸ್ಪಾನ್ಸೇ ಮಾಡಲಿಲ್ಲ. ಅವನಿಗೆ ಬೇಕಾಗಿದ್ದು ಅಲ್ಲಿದ್ದಿದ್ದು ಬುಕ್ಸು. ಆ ಬುಕ್ಸ್ ತೊಗೊಡಿ ಅಂತ ಅಂದ್ಕೊಂಡು ಹೇಳ್ಬಿಟ್ಟು ಹೋದ. ಸೊ ನವೀನ್ ಬೇರೆ ಏನಾದರೂ ಬೇಕಿದ್ದರೆ ತಗೋ ಅಂತಾಯಿದ್ರು. ಆಮೇಲೆ ರೇಗಿಸ್ತಾಯಿದ್ರು, ಅಮ್ಮಂಗೂ ಮಗನಿಗೂ ಇನ್ನೇನಿಲ್ಲ ತಿನ್ನೋದು ಅಂತ ಅಂದ್ಬಿಟ್ಟು. ಅದರಲ್ಲೂ ನನ್ನ ಮಗನಿಗಿಂತ ನಾನೇ ಜಾಸ್ತಿ ತಿಂತೀನಿ ಆಯಿತಾ, ಅದು ಇದು ತಿಂತಾನೇ ಇರಬೇಕು. ಸೊ ತಿನ್ನೋ ಐಟಮ್ಸೇ ತೊಗೊತಾಯಿದ್ದೆ. ನನಗೆ ಮನೆಗೆ ಬೇಕಾಗಿರೋದೆಲ್ಲ ಆಲ್ಮೋಸ್ಟ್ ನವೀನ್ ಮನೆ ಹತ್ರ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಅಲ್ಲೇ ಅವಾಗವಾಗ ತಂದುಬಿಡ್ತಾರೆ. ಬಟ್ ನನಗೆ ತಿನ್ನೋದೇನಾದರೂ ಬೇಕಲ್ಲ, ಅದನ್ನು ನೋಡ್ತಾ ಇದ್ದೆ. ಅದಾದಮೇಲೆ ನನಗೆ ನೇಲ್ ಪಾಲಿಶ್ ರಿಮೂವರ್ ಬೇಕಿತ್ತು ಮತ್ತು ನೇಲ್ ಪಾಲಿಶು. ಸೊ ಕಾಸ್ಮೆಟಿಕ್ಸ್ ಸ್ವಲ್ಪ ನನಗೆ ಏನೇನು ಸಡನ್ನಾಗಿ ಆಫೀಸ್ಗೆ ಹೋಗ್ಬೇಕಾದ್ರೇ ನೆನಪಾಗೋದು, ಅದಿಲ್ಲ ಇದಿಲ್ಲ ಅಂತ ಅಂದ್ಬಿಟ್ಟು. ಬೇರೆ ಟೈಮಲ್ಲಿ ನೆನಪೇ ಆಗೋಲ್ಲ, ಹಾಗಾಗಿ ಅದನ್ನು ತೊಗೊಳಕ್ಕೆ ಆಗಿರಲಿಲ್ಲ. ಅದೇನೇನು ಮಿಸ್ ಮಾಡ್ಕೊಂಡಿದ್ದೆ ಅದು ನವೀನ್ ಏನು ಬೇಕು ತೊಗೊಂಬಿಡು ಅಂತಂದರು. ಸೊ ಅದನ್ನೆಲ್ಲ ತೊಗೊತಾ ಇದ್ದೆ. ಟೈಮ್ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಟೈಮ್ ಆಗೇ ಹೋಯ್ತು. ನನಗೆ ಏನೇನು ಬೇಕು ಅದನ್ನೆಲ್ಲ ಇಲ್ಲೇ ಸಿಕ್ಕಿದ್ದು ನಂಗೆ ಅನುಕೂಲ ಆಯಿತು. ಇಲ್ಲ ಅಂತಂದರೆ ಇವಾಗಲೂ ಕೂಡ ಮರ್ತ್ಕೊಂಡೇ ಹೋಗ್ತಾಯಿದ್ದೆ, ನಾನು ನೆನಪಿಸ್ಕೊತಾ ಇರಲಿಲ್ಲ. ಸೊ ಅದನ್ನು ತೊಗೊಂಡೆ. ನನಗೆ ಐಲೈನರ್ ಬೇಕಿತ್ತು ಮತ್ತು ನೇಲ್ ಪಾಲಿಶ್ ರಿಮೂವರು, ಟಿಕ್ ಟ್ಯಾಕ್ ಅದು ಯೂಶಲಿ ಇಷ್ಟ ಆಗುತ್ತೆ ನಮಗೆ, ಅದನ್ನು ಕೂಡ ತೊಗೊಂಡ್ವಿ. 3 ಡೇಸು ಆಮೇಲೆ ಕರ್ಕೊಂಬತ್ತೀನಿ, ಅವಾಗ ಏನು ಬೇಕು ತಗೋ. ಅರ್ಥ ಆಯ್ತಾ? ಈಗ ಅದು ತೊಗೊಂಡ್ರೆ ಅದು ಹಿಡ್ಕೊಂಡು ಕೂತ್ಕೋತೀಯ. ಅರ್ಥ ಆಯ್ತಿದ್ಯಾ? ನೋಡಿ ಈಗ ಅರ್ಥ ಒಮ್ಮೆ ಏನು ಬೇಕು? ಅಲ್ಲ, ಇಲ್ಲಿ ಎಕ್ಸಾಮ್ಸ್ಗೆ ಓದ್ಕೋ, ರಿವಿಷನ್ಸ್ ಎಲ್ಲ ಎಷ್ಟಿದೆ ಅಂತ ಅಂದರೆ ಅದನ್ನು ಓದ್ಕೊಳಕ್ಕಾಗಲ್ಲ. ಇದ್ರ ಮೇಲೆ ಬರೀತಾನೆ, ಸ್ಟೋರೀಸ್ ಈಗ ಎಕ್ಸಾಮ್ದೆಲ್ಲ ಸಿಲೆಬಸ್ ಓದ್ಕೊಂಡಾದ್ಮೇಲೆ ಇದು ಓದ್ಕೊಳ್ಳುವಂತೆ ಇಟ್ಬಿಟ್ಟು ಬಾ. 3 ಡೇಸ್ ಆದ್ಮೇಲೆ ಪೂರ ಕರ್ಕೊಂಬರ್ತೀನಿ ಆಯ್ತಾ? ಎಕ್ಸಾಮ್ಸ್ ಎಲ್ಲ ಫಿನಿಶ್ ಆಗಿಬಿಡ್ಲಿ ಬೇಗ. ಎಕ್ಸಾಮ್ಸ್ಗೆ ಇರೋದೆಲ್ಲ ಫಸ್ಟ್ ಪ್ರಿಪೇರ್ ಆಗಿಬಿಡು, ಆಮೇಲೆ ಇದನ್ನು ಓದ್ಕೋ ತೊಗೊಂಡು, ಆಯಿತಾ? ಓಕೆ ಅಂತ ಹೇಳಬೇಕು. ಪಾಪು ಮುಗಿಸ್ಕೋಬಾರ್ದು, ಅದೇನದು ಮುಗಿಸ್ಕೊಳ್ಳೋದು. ಅಲ್ಲಿಂದ ಹಾಗೆ ಬರ್ತಾ ನಾವು ಇಲ್ಲಿ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಮ್ಮ ಅಥರ್ವಂಗೆ ಆರೆಂಜ್ ಫ್ರೂಟ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅವ್ರ ಪಪ್ಪ ಈ ಆರೆಂಜ್ ನೋಡ್ತಾಯಿದ್ರು. ಅವನು ಅಲ್ಲಿರೋ ಆರೆಂಜ್ ನೋಡ್ಬಿಟ್ಟು ನನಗೆ ಅದೇ ಬೇಕು ಅಂತ ಅಂದ್ಬಿಟ್ಟು ಅದನ್ನೇ ತೆಗೆಸ್ಕೊಂಡ. ಅವನಿಗೆ ಆರೆಂಜ್ ಕಲರ್ ಇರೋವಂಥ ಅದೇ ಆರೆಂಜ್ ಬೇಕು ಅಂತ. ಆಮೇಲೆ ನನಗೆ ಗ್ರೇಪ್ಸ್ ಬೇಕು ಅಂತ ಹೇಳಿದೆ, ಗ್ರೇಪ್ಸ್ ಕೂಡ ತೊಗೊಂಡ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.